ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತಿನ ವಿಷಯ ಬಂದು ಟ್ಯಾಲಿ ಒಳಗೆ ಎಷ್ಟು ಲೆಕ್ಕ ಒಂದು ನಿನ್ನೆ GST ಲೆಕ್ಕ ಹೇಳ್ಕೊಟ್ಟಿದ್ವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶುಭೋದಯ. GST ಲೆಕ್ಕನ ಡೇ ಬುಕ್ನಾಗ ಪ್ರೆಸ್ ಮಾಡ್ಕೊಂಡು ನೋಡ್ಬಿಡ್ರು ಎಷ್ಟಾಗ್ಯಾವ ಲೆಕ್ಕ. ಏಪ್ರಿಲ್ 3, 6, 7 ಲೆಕ್ಕ ಕಂಪ್ಲೀಟ್ ಆಗ್ಯಾವು. ಓಕೆ, ಜಸ್ಟ್ ವಿ ಅಂತ ಪ್ರೆಸ್ ಮಾಡೋಣ. ಓಚರ್ ಪೇಜಪ್ ಅಂತ ಹೇಳಿದ್ರೆ ಲೆಕ್ಕ ಭಾಳ ದೊಡ್ಡದೈತಿದೆ. ಖರೀದಿ ಮಾಡ್ಬೇಕಾದ್ರೆ ನಿನ್ನೆ ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿವಿ. ಅಂದರೆ ನಮ್ಮ ಕಂಪ್ನಿಯವರು ಬೇರೆ ಪರ್ಚೇಸನ್ನು ಖರೀದಿ ಮಾಡೋದು. ಆ ಖರೀದಿ ಮಾಡಿದ ವಸ್ತುಗಳನ್ನು ತೊಗೊಂಡು ಬಂದು ಅಂದರೆ ಶಾಪ್ ಇದು ಫಸ್ಟಿಗೆ ಹೇಳ್ಕೊಡ್ಬೇಕಾದ್ರೆ ಆಫೀಸ್ ಅಂತ ಹೇಳ್ಕೊಟ್ಟಿದ್ವಿ ಫಸ್ಟ್ನೇ ವ್ಯಾಲ್ಯೂಮ್ಗೆ. ಎರಡನೇದು ಶಾಪ್ ಅವನ್ನ ತಂದು ನಮ್ಮ ಶಾಪಿಗೆ ತೊಗೊಂಬಂದು ನಾವು 350 ಕೊಟ್ರಂದ್ರೆ ಅದಕ್ಕೆ ನಾವು ಒಂದು ಸ್ವಲ್ಪ ರೇಟನ್ನು ಬೇರೆ ರೀತಿ ಒಳಗಿಟ್ಟು ಮಾರೋದು. ಅವು ಮುಂದಿನ ಒಂದು ನೆಕ್ಸ್ಟ್ ಲೆಕ್ಕ ಬರ್ತಾವೆ. ಈಗ ಸದ್ಯಕ್ಕೀಗ ನೆಕ್ಸ್ಟ್ ಮುಂದೆ ಲೆಕ್ಕ ನೋಡೋಣ. ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ಬೈ ಚೆಕ್ ಪರ್ಚೇಸ್ ದಿ ಫಾಲೋಯಿಂಗ್ ಸಮ್ ಐಟಮ್ಸ್. ನೋಡಿರಿ, PVC ಪೈಪನ್ನು ತೊಗೊಳತ್ತೀವಿ 10, 354 ಪೀಸ್, 100% GST ಕಟ್. CPVC ಪೈಪ್ 15 ಪೀಸಸ್ 750 ಫಾರ್ ಪೀಸಿಗೆ 3750 ರೂಪಾಯಿ, 5% GST ಕಟ್. ಈ ಥರ ಬಂತಿದ್ದಾಗ ಲೆಕ್ಕಗಳು ಪರ್ಚೇಸ್ ಅಂತ ಇರುತ್ತೆ. ಇಲ್ಲೇ ಚೆಕ್ ಕೊಟ್ಟು ಖರೀದಿ ಮಾಡತ್ತಾರ. ನೀವು ಏನು ಮಾಡಬೇಕು ಅದನ್ನು ನೋಡ್ಕೊಡ್ರಿ, ಲಕ್ಷ ಕೊಡ್ರಿ. ಚೆಕ್ ಅಂತ ಬೈ ಚೆಕ್ ಅಂದ್ರೆ ಇಲ್ಲೇ ಉದ್ರಿ ಇಲ್ಲ ಅಂತ ಅರ್ಥ. ಬೈ ಕ್ಯಾಶ್ ಬೈ ಚೆಕ್ ಅಂದ್ರೆ ನಾವೆಲ್ಲರ ಅಂಗಡಿಗೆ ಹೋಗ್ಬೇಕಾರೆ ಕ್ಯಾಶ್ ಕೊಟ್ಟು ನಾವು ಖರೀದಿ ಮಾಡಿದ್ರೆ ಅಲ್ಲಿ ಅವರಿಗೆ ನಮ್ಮದು ಗ್ರಾಹಕರು ಮತ್ತು ಒಂದು ಏನದ ಮಾಲೀಕರದ್ದು ಅಲ್ಲಿಗೆ ಮುಗೀತದೆ. ಅಂದ್ರೆ ದುಡ್ಡು ಕೊಟ್ಟು ವಸ್ತು ಬಂತು ಫಿನಿಶ್ ಅಲ್ಲಿಗೆ. ಅದ ಏನರ ಉದ್ರಿ ಇಟ್ಟರೆ ಏನಾಗುತ್ತೆ, ಅವ್ರು ನಮ್ಮನ್ನು ನೆನಪಿಟ್ಕೋತಾರ. ಉದ್ರಿ ಇದ್ರೆ ಇದು ಉದ್ರಿ ಇಲ್ಲ, ಬೈ ಚೆಕ್ ಅಂತ ಐತಿ. ಜಸ್ಟ್ ICICI ಬ್ಯಾಂಕ್ ಅಂತ ತೊಗೋತೀನಿ ಚೆಕ್ ಅಂದ್ರೆ. ಇಲ್ಲಿ ನೋಡ್ರಿ, ಲಕ್ಷ ಕೊಡ್ರಿ. ಇಲ್ಲಿ ಕಂಟ್ರಿ ಇಂಡಿಯಾ, ಸ್ಟೇಟು, GST ರಿಜಿಸ್ಟ್ರೇಷನ್ ಟೈಪು ರೆಗ್ಯುಲರ್ ಅಂತ ತೊಗೋಬೇಕು. ಆಮೇಲೆ 29 ಟಿನ್ ನಂಬರ್ ಇದನ್ನು ಹಾಕಲೇಬೇಕು. ಬೇಕಾದ್ರೆ ನೀವು 29 ಯಾಕೆ ಬರತ್ರಿ ಅಂತ ಕೇಳ್ಬೋದು. ಅಂದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಸೀರಿಯಲ್ ವೈಸ್ದಾಗಿರ್ಬೋದು ಯಾವ್ದಾರ ಒಂದು 29 ಅಂತ ಕೊಟ್ರೆ, ನೀವು ಬೇಕಾರೆ ಬೇರೆ ಊರಿಗೆಲ್ಲ ಹೋದಾಗ ನೋಡಿರಿ, ಈ ಊರಾಗನು ಕೆರೂರಲ್ಲಿ ನೋಡ್ಬೋದು GST ಅಪ್ಲೈ ಮಾಡಿದ ಬೋರ್ಡ್ ನೋಡಿರಿ 29 ಅಂತ ಇರುತ್ತೆ. ಆಮೇಲೆ ಅವ್ರು ಮುಂದೆ ನೀವು ಯಾವ ಅಕ್ಷರ ತಮಗೆ ಸಫಿಷಿಯೆಂಟ್ ಆಗಿದ್ದ ಅಕ್ಷರನ ಟೈಪ್ ಮಾಡ್ಕೊಂಡಿರ್ತಾರೆ. ಓಕೆ, 29 ಕರ್ನಾಟಕ GST ನಂಬರು. ಓಕೆ, ಪಿ ಅಂತ ಹೊಡಿತೀನಿ. PVC ಪೈಪ್ ಏನಪ್ಪ ಎಷ್ಟು ಜಲ್ದಿ ಬಂತಲ್ಲ. ಅಂದ್ರೆ ನಿನ್ನೆ ಒಂದು ಲೆಕ್ಕದೊಳಗೆ ವಿಡಿಯೋದಾಗ ಹೇಳ್ಕೊಟ್ಟಂಗೆ Alt+C ಮಾಡಿ ಕ್ರಿಯೇಟ್ ಮಾಡಿ ಪೂರ್ತಿ ಒಂದು ಲೆಕ್ಕನ ಬಿಗ್ಗಾಗಿಬಿಟ್ಟಿತ್ತು. ಆದರೆ ಹಂಗಲ್ಲ, ಆ ಖರೀದಿ ಮಾಡೋದನ್ನು ಒಂದು ಐಟಮು ಇನ್ನೊಂದು ಸಲ ಬಂದಾಗ ಅದು ರೆಡಿ ಇರುತ್ತಾ. ಆಲ್ರೆಡಿ 10 ರೇಟ್ ಮೆನ್ಷನ್ ಐತಿ. ಆಮೇಲೆ CPVC ಪೈಪ್ ಅಂತ ಬಂದೈತಿ, ಎಂಟ್ರ್ ಹೊಡಿರಿ. 10 ಇದು 15, ಎಂಟರ್ ಒಂದು ಸ್ಟೆಪ್ ಕೆಳಗೆ ಇಳಿಬೇಕು. ಐಟಮ್ ಕಾಲಮ್ ಆದಮೇಲೆ ಅಲ್ಲೇ ಕಂಟಿನ್ಯೂ ಮಾಡಬಾರ್ದು. ಒಂದು ಸ್ಟೆಪ್ ಮುಗೋದಿಂದ ಕೆಳಗಿಳಿದು CGST ಅಂತ ಅಪ್ಲೈ ಮಾಡಿ. ಇದು ಅಲ್ಲೇ ಬಂದುಬಿಡುತ್ತೆ. ಒಂದೇ ಒಂದು ಲೆಕ್ಕಕ್ಕೆ ತೊಗೊಂಡಿರ್ತೀವಲ್ಲ ಅವು ಅಪ್ಲೈಗಿರ್ತಾವೆ. ಒಳ್ಳೆ ಕ್ರಿಯೇಟ್ ಮಾಡಿಸ್ಕೊಳಕ್ಕೆ ನೆಸಿಟಿ ಇರೋಂಗಿಲ್ಲ. ಎಂಟರ್ ಹಂಗೆ ಬರ್ರಿ. ಎಂಟ್ರ್ ಪ್ರೆಸ್ ಭಾಳ ಬರ್ತಾವಿಲ್ಲೇ ಅವ್ನು ನೋಡ್ರಿ. ನ್ಯೂ ರೆಫರೆನ್ಸ್ ಆಗಲಿ ಯಾವುದೂ ಬರಲಿಲ್ಲ, ಯಾಕಂದರೆ ಬೈ ಚೆಕ್ ಐತಿ ಅದಕ್ಕೆ. ಓಕೆ, ನೆಕ್ಸ್ಟ್ ಎಂಟ್ರಿ. ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ಕ್ಯಾರೇಜ್ ಇನ್ ವರ್ಡ್ ಎಕ್ಸ್ಪೆನ್ಸಸ್ ಆಫ್ ರೂಪೀಸ್ ಯಾವುದು 600 ಇನ್ ಕ್ಯಾಶ್ ಪರ್ಚೇಸ್ ಮೇಡ. ನೋಡಿರಿ, ಈ ಒಂದು ಯಾವುದೋ ಒಂದು ಅಂಗಡಿಗೆ ಏನರ ಒಂದು ಬಿಗ್ ಮಾಲ್ಸು ಏನಾರ ಬಂದ್ರಂದ್ರೆ ಅವು ಯಾವ್ಯಾವ ಗೋಧಿ ಚೀಲ ಇರ್ಬೋದು, ಅಕ್ಕಿ ಚೀಲ ಇರ್ಬೋದು, ಇನ್ನೂ PVC ಪೈಪ್ಸ್ ಆಗಿರ್ಬೋದು, ಅವನ ಮಾಲಕರು ತೊಗೊಂಬಂದು ಅದನ್ನ ಇಡಕ್ಕೆ ಬರೋದಿಲ್ಲ. ಅವ್ರಿಗೆ ಕೂಲಿ ಆಳುಗಳಂತ ಕರಿತೀವಿ, ಯಾರಿಗೆ ತಂದಿಡೋರಿಗೆ. ಅದನ್ನೆಲ್ಲ ಮಾಲಕರ ಕೈ ಕೆಳಗಿರುತ್ತೆ. ಮತ್ತು ಅವ್ರು ಏನು ಮಾಡ್ತಾರೆ, ಅಸಿಸ್ಟೆಂಟ್ಗಳು ಏನಾರು ಇದ್ದಾರೆ ಕೂಲಿ ಆಳುಗಳನ್ನ ಕರೀತಾರೆ. ಅವ್ರಿಗೆ ಕ್ಯಾರೇಜ್ ಇನ್ವಾರ್ಡ್ ಅಂತ ಕರಿತೀವಿ ನಾವು. ಕ್ಯಾರೇಜ್ ಇನ್ವಾರ್ಡ್ ಹಂಗಾರೆ ಪೇಮೆಂಟ್. ಆ ಕ್ಯಾರೇಜ್ ಇನ್ವಾರ್ಡಿಗೆ ಕೂಲಿ ಆಳುಗಳಿಗೆ ನಾವೊಂದು ತಂದಿಟ್ಟಿದ್ದಕ್ಕೆ ಅವ್ರಿಗೆ ನಾವೇನು ಮಾಡ್ತೀವಿ, ದುಡ್ಡು ಕೊಡ್ತೀವಿ. Alt+C ಕ್ಯಾರೇಜ್ ಇನ್ವಾರ್ಡ್. ಕ್ಯಾರೇಜ್ ಇನ್ವಾರ್ಡ್. ಕ್ಯಾರೇಜ್ ಅಂದರೆ ಬ್ಯಾಗ್ಗಳನ್ನ ತೊಗೊಂಡು ಬಂದಿರ್ತಾರ. ಕ್ಯಾರೇಜ್ ಅಂದರೆ ಚೀಲ, ಬ್ಯಾಗು, ಇನ್ನೂ ಹಲವಾರು ನಾನಾರ್ಥಗಳು ಬರ್ತಾವೆ. ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನೇರ ಮುಖಾಮುಖಿ ಅಂತ ಹೇಳ್ದಂಗೆ. ಇಲ್ಲ ಗೂಡ್ಸ್ನ ಆಯ್ಕೆ ಮಾಡ್ಕೊರಿ. ಮೀಟ್ರ್ ಸರ್ವಿಸ್ ಅಂದರೂ ಬರುತ್ತೆ, ಎರಡೂ ಬರ್ತೈತಿ. ಎರಡನ್ನೂ ಅಪ್ಲೈ ಬರ್ತೈತಿ, ತೊಗೋಬೋದು. 600
ನೋಡಿರಿ ಕ್ಯಾಶ ಕೊಡೋಕೆ ಸಾಧ್ಯ, ಚೆಕ್ ಕೊಡೋಂಗಿಲ್ಲ ಯಾರಿಗಾರ. ಓಕೆ, ಕ್ಯಾಶ್ ಅಂತ ತೊಗೋಬೇಕಿಲ್ಲೇ, ಕ್ಯಾಶ್ ಅಂತ ತೊಗೊಂಡು ಕಂಪ್ಲೀಟ್. ಯಾಕಂದರೆ ಕೂಲಿ ಆಳುಗಳಿಗೆ ನಾವು ಚೆಕ್ ಅಂತ ಕೊಡೋಂಗಿಲ್ಲ, ಕ್ಯಾಶ್ ಅಂತ ಕೊಡ್ತೀವಿ. ಓಕೆ, ಎಂಟರ್ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ಅಜಯ್ ಕುಮಾರ್ ಟ್ರಾನ್ಸ್ಫರ್ಡ್ ರುಪೀಸ್ ಎಷ್ಟು 15,000 ಟು ಪೆಟ್ಟಿ ಕ್ಯಾಶ್ ಫ್ರಾಮ್ ಕ್ಯಾಶ್ ಟು ಮೀಟ್ ದ ಮಂತ್ಲಿ ಎಕ್ಸ್ಪೆನ್ಸಸ್ ಡೇ ಬೈ ಡೇ ಎಕ್ಸ್ಪೆನ್ಸಸ್. ಇಲ್ಲೇ ಒಂದು ಎಂಟ್ರಿ ಬರುತ್ತಾ, ಏನಪ್ಪ ಅಂದರೆ ಪೆಟ್ಟಿ ಕ್ಯಾಶ್ ಅಂತ ಬರುತ್ತೆ. ಪೆಟ್ಟಿ ಕ್ಯಾಶ್ ಅಂದ್ರೆ ಸಣ್ಣ ಪುಟ್ಟ ಒಂದು ಕೆಲಸದೊಳಗೆ, ಒಂದು ಅಂಗಡಿ ಒಳಗೆ ಸಣ್ಣ ಪುಟ್ಟ ಖಾತೆಗಳನ್ನು, ಖರ್ಚುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಪೆಟ್ಟಿ ಕ್ಯಾಶ್ ಅಂತ ಬರುತ್ತೆ. ನೋಡಿರಿ, ಕೌಂಟ್ರದೊಳಗೆ ಈ ಒಂದು ಸರ್ವಿಸ್ದೊಳಗೆ ಕ್ಯಾಶ್ ಬಿಟ್ಟರೆ ಚೆಕ್ ಬಿಟ್ಟರೆ ಕ್ಯಾಶ್ ಅಂತ ಇಷ್ಟ ಎರಡ ಫಾಲೋ ಮಾಡಿದ್ವಿ. ಈಗ ಒಂದು ಸೇರ್ತೈತಿ ಕ್ಯಾಶ್ಲಿಂತ್ರ. ನೋಡಿರಿ, ಕ್ಯಾಶು ಬ್ಯಾಂಕಿನ್ಗಿಂತ ಪೆಟ್ಟಿ ಕ್ಯಾಶ್ ಭಾಳ ಚಿಕ್ಕದು. ಪೆಟ್ಟಿ ಕ್ಯಾಶ್ ಅಂದ ತಕ್ಷಣ ಹೊಸದನ್ನ ಕೇಳತ್ತೀವಲ್ಲ ಅಂತ, ಇದು ಹೊಸದು ಸೇರ್ಕೋತೈತಿ ಕೌಂಟ್ರದೊಳಗೆ. ಈ ಒಂದು ಕೌಂಟ್ರದಾಗ ಕ್ಯಾಶ್ ಬಿಟ್ಟರೆ ಚೆಕ್ ಬಿಟ್ಟರೆ ಕ್ಯಾಶ್. ಇನ್ಮೇಲೆ ಪೆಟ್ಟಿ ಕ್ಯಾಶರಿಗೆ ಪೆಟ್ಟಿ ಕ್ಯಾಶ್ ಅಂದ್ರೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಅಂದ್ರೇನು, ಒಂದು ಶಾಪ್ನೊಳಗೆ ಸಣ್ಣ ಪುಟ್ಟ ಖರ್ಚುಗಳು, ಒಂದು ಕಂಪ್ನಿ ಒಳಗೆ ಇರ್ಬೋದು, ಒಂದು ಶಾಪ್ ಆಗಿರ್ಬೋದು, ಅವರು ಅದನ್ನು ಖರ್ಚುಗಳನ್ನ ನಿರ್ವಹಣೆ ಮಾಡ್ತಿರ್ತಾರೆ ಅಷ್ಟೇ, ಮತ್ತೇನು ಇರೋಂಗಿಲ್ಲ. ಅವರಿಗೆ ಒಂದು ಕಂಪ್ನಿ ಒಂದು ಇಂತಿಷ್ಟು ಅಂತ ಕೊಟ್ಬಿಡೋದು ದುಡ್ಡು ತಿಂಗಳಿಗೆ. ಅವರು ಈ ಬಿಲ್ ಕಟ್ಟೋದು, ಫೋನ್ ಬಿಲ್ ಕಟ್ಟೋದು, ಅಡ್ವರ್ಟೈಸ್ಮೆಂಟ್ ಬಿಲ್ ಕಟ್ಟೋದು, ಪಿಗ್ಮಿ ಇದು ಕಟ್ಟೋದು, ಈ ಥರ ಒಂದು ಅವ್ರಿಗೆ ಅದನ್ನು ಆ ಕೆಲಸ ಮಾಡೋದಕ್ಕೆ ಏನು ಮಾಡ್ತೀವಿ, ಪೆಟ್ಟಿ ಕ್ಯಾಶರ್ ಅಂತ ಕರಿತೀವಿ ನಾವು. ಪೆಟ್ಟಿ ಕ್ಯಾಶ್ ಅಂಡರ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ. ಓಕೆ, ಎಂಟರ್ ಮಾಡಿರಿ, ಕಂಪ್ಲೀಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಮಿಸ್ಟರ್ ಅಜಯ್ ಕುಮಾರ್ ವಿತ್ಡ್ರಾ 4,000 ಕ್ಯಾಶ್ ಫಾರ್ ಪರ್ಸನಲೈಸ್. ಆಲ್ರೆಡಿ ಪರ್ಸನಲೈಸ್ ಅದನ್ನು ಗೊತ್ತೈತಿ. ಆಲ್ಟ್ ಸಿ ಡ್ರಾಯಿಂಗ್ಸ್. ವ್ಯಕ್ತಿ ತನ್ನ ಪರ್ಸನಲೈಸ್ ಮಾಡೋಕೆ ತನ್ನ ಒಂದು ಬಂಡವಾಳದಲ್ಲಿ ದುಡ್ಡು ತೊಗೊಳೋದಕ್ಕೆ ನಾವೇಂತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಡುತ್ತೆ. ಕ್ಯಾಪಿಟಲ್ ಅಕೌಂಟ್ ಅಂಡರು ಕ್ಯಾಪಿಟಲ್ ಅಕೌಂಟ, ಡ್ರಾಯಿಂಗ್ಸ್ ಅಂಡರು ಕ್ಯಾಪಿಟಲ್ ಅಕೌಂಟ. ಓಕೆ, ಎಂಟರ್ 4,000. ಎಂಟರ್ ಕ್ಯಾಶ್ ಕಂಪ್ಲೀಟ್. ಓಕೆ, ಇವತ್ತು 4 ಎಂಟ್ರಿ ಹೇಳಿದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಆಲ್.